ಪರಿಚಯನೇ ಇರಲಿಲ್ಲ, ಅವತ್ತೇ ಮಾತನಾಡಿದ್ದು ಅಂತಂದ್ರೆ ಈಗ ಹೇಳ್ತೀರಿ ಅಲ್ಲಿ ಅಂಗಡಿ ಕರ್ಸ್ಕೊಂಡಿದ್ದೆ ಅಂತೀವಿ. ನಾನು ನಿಮಗೆ ಸ್ಪಷ್ಟ ಆಯ್ತು, ನನಗೆ ಅರ್ಥ ಅಲ್ಲ. ನೀವು ಮುಂಚೆ ಫೋನಲ್ಲೇ ಮಾತನಾಡಿದ್ದು ನಾನು ಫಸ್ಟ್ ಟೈಮ್. ಒಂದು ನಿಮಿಷ ತಮಗೆ ಅರ್ಥ ಮಾಡಿಕೊಡಿ. 29ನೇ ತಾರೀಕೆ ನನ್ನ ಲೈಫಲ್ಲಿ ದೇವರಾಜೇಗೌಡ ಅಂತ ಫೋನಲ್ಲಿ ಮಾತಾಡಿದ್ದು. 29ನೇ ತಾರೀಕೆ ಅಂಗಡಿಗೆ ಬಂದಿದ್ದವನು. ಈ ತಿಂಗಳು ರೀ, ಮೊನ್ನೆ. ನೀವು ಕರೆಕ್ಟಾಗಿ ಯಾರು ಕಳೆದ ಪ್ರೆಸ್ ಮೀಟ್ಗಳಿಗೆ ಬರದೇ ಇದ್ರೆ ಆ ಮಾಹಿತಿ ತಗೊಳ್ಳಿ. 29ನೇ ತಾರೀಕು 4ನೇ ಸಾರಿ ಮೀಟ್ ಮಾಡ್ತಾನೆ ಇಲ್ಲಿ. 2ನೇ ತಾರೀಕು ಮೀಟ್ ಆದಮೇಲೆ 6ನೇ ತಾರೀಕು ರಿಲೀಸ್ ಮಾಡ್ತಾನೆ. ಆದರೆ ಇದೆಲ್ಲ ಕನ್ಕಾಕ್ಟೆಡ್. ಇನ್ನೂ ಏನೇ ಈಗಲೇ ಹೇಳ್ಬಿಟ್ಟಿರ್ತೀನಿ, ನಾವು ಇಲ್ಲಿ ಅರ್ಧ ಗಂಟೆ ಬಿಟ್ಟರೆ ಅವತ್ತು 1 ಗಂಟೆ 1.25 ಗಂಟೆ MG ರೋಡಲ್ಲಿ ಬಿಟ್ಟರೆ ಅವನ್ನ ನಮ್ಮ ಭೇಟಿ ಸ್ಪಷ್ಟವಾಗಿಲ್ಲ. ಈಗೇನಾಗಿದೆ, ಈ ತಂತ್ರಜ್ಞಾನ ಮುಂದುವರೆದಂಗೆಲ್ಲ ಈಗಲೇ ಹೇಳ್ತೀನಿ, ಇನ್ನು ಏನೇನು ಯಾರ್ಯಾರ ಮೇಲೆ ರೆಕಾರ್ಡ್ ಮಾಡ್ಕೊಂಡಿದ್ದಾನೋ ಗೊತ್ತಿಲ್ಲ. ಈಗ ಆಡಿಯೋ ಇದೆ ಅಂತಂದ್ರೆ ಬಿಟ್ರೆ ಒಪ್ಕೊಳ್ತೀರಾ ಸರ್ ಅದನ್ನ? ಯಾವ ಆಡಿಯೋನ? ಬಿಡ್ತಾನೆ ಅಂತಿದ್ದಾರೆ ಅವರು. ಅಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ ಕೇಳಿ. ಬಿಡೋದಾದ್ರೆ ಈಗ ಬಿಡಬೇಕು. ನಮ್ದೇನಾರ ಇದ್ರೆ, DK ಅವ್ರದ್ದಿದ್ರೆ, ಯಾರ್ದಾರ ಇದ್ರೆ ನಮ್ಮ ಕಡೆಯಿಂದ, ಅದಕ್ಕೆ ನಾನು ನೀವು ಹೇಳಿದ ಸರ್. ಈಗ ಒಂದು ಆಕ್ಷನ್ ಮಾಡಿದ್ರೆ ಈ ತರ ಮುಗಿಸ್ಕೊಂಡಿಲ್ಲ ಅದನ್ನ ಹಾಸನದವರು ದೇವರಾಜೇಗೌಡಗೆ ಹೇಳಿದ್ದ ಅಥವಾ ಯಾರಿಗೆ ನಾಗು ಅನ್ನುವಂಥದ್ದು? ಸರ್, ಹಾಸನದ ದೇವರಾಜೇಗೌಡಂಗೆ ಹೇಳಿದ್ದು ಸರ್. ದೇವರಾಜೇಗೌಡ ಇಲ್ಲಿಂದ ಬೇಕೈತು ಬರ್ತಾ ಇದ್ದ, ಅಲ್ಲಿ ನಾನು ನೋಡಕ್ ಬಂದ. ಅಲ್ಲಿಗೆ ಬರುವಾಗ ನಾನು ನನಗೆ ದೇವರಾಣಿಗೂ ಗಾಬರಿ ಆಯ್ತು. ಆ ಮಟ್ಟಕ್ಕೆ ಇವನೇ ಇಲ್ಲಿ ಬರ್ತಾನೆ ಅಂತಲೂ ಅಂದ್ರು ಅವರು. ಅರ್ಥ ಆಯ್ತಾ? ಅವನು ಯಾರಾದರೂ ವಿಶ್ವಾಸ ಮಾಡ್ತಕ್ಕಂಥ ಯೋಗ್ಯತೆಗೆ ಅರ್ಹವಾಗಿರ್ತಕ್ಕಂಥ ಮನುಷ್ಯ ಅಲ್ಲ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ. ಆಮೇಲೆ ನೀವು ಪ್ರಚಾರ ಕೊಡ್ತಕ್ಕಂಥದ್ದು ದಿನ ಬೆಳಗ್ಗೆ ಎದ್ದು ಹೇಳ್ತಾರೆ, ಇದನ್ನ ಎಂಡ್ ಮಾಡಿ. ಅರೆ, ನಾನು ಹೇಳಿದ ಸತ್ಯ ಇದೆ ಇಲ್ವಾ ಅಂದ್ರೆ ಹೇಳ್ಬೇಕಲ್ಲ ಸರ್. ನಾವು ಇದು ಪ್ರಸಾರ ಆಗ್ತಾ ಇದೆ. ಅವ್ರ ಮೇಲೆ ಒಂದು ಆರೋಪ ಬಂದಿತ್ತು ಅಥವಾ ಅವರು ಆ ಪ್ರಕರಣದಲ್ಲಿ ಇದ್ದಾರೆ ಅಂದಾಗ ಅವ್ರು ಮಾತಾಡಿದಾಗ ತೋರಿಸಬೇಕಾಗಿ ನಮ್ಮ ಕರ್ತವ್ಯ. ಶಿವರಾಮೇಗೌಡರು ಮಾತ್ರ ತೋರಿಸಬೇಕು, ಒಂದು ನಿಮಿಷ, ಅವ್ರಿಗೆ ಉತ್ತರ ಕೊಡ್ತೀನಿ. ನಾನು ಸುಖೇಶ್, ಒಂದು ನಿಮಿಷ, ನೀವು ಕೇಳಿದ್ದೀರಿ ಈಗ. ಒಂದು ನಿಮಿಷ, ಒಂದು ನಿಮಿಷ ಕೇಳಿ. ಈಗ ನೀವು ಕೇಳಿದ್ಮೇಲೆ ನಾನು ಉತ್ತರ ಕೊಡ್ಬೇಕಲ್ಲ. ನಾನು ಹೇಳ್ತಾ ಇರೋದು, ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾನೆ. 10ನೇ ತಾರೀಕೇನೋ ಅರೆಸ್ಟ್ ಆಗಿರೋದು. ನಾವು 6ನೇ ತಾರೀಕಿಂದ ಅವನ್ನ ಭೇಟಿ ಮಾಡಲಿಲ್ಲ. ಮಾಡದೇ ಇದ್ದು 6ನೇ ತಾರೀಕು ಭೇಟಿ ಮಾಡೋದಕ್ಕಿಂತ ಮುಂಚೆ ನಮ್ಮ ಮೇಲೊಂದು ಅವನು ಹೇಳಿಕೆ ಕೊಟ್ಟಿದ್ದಾನೆ. ಇದಕ್ಕೆ ನೀವು ಸ್ಟಿಕ್ಕನ್ ಹಾಕಬೇಕು, ನಾವು ಸ್ಟಿಕ್ಕನ್ ಹಾಕಬೇಕು. ಏನಂತ ಹೇಳಿಕೆ ಕೊಟ್ಟಿದ್ದಾನೆ? ನನಗೆ ಕ್ಯಾಬಿನೆಟ್ ರ್ಯಾಂಕಿನ ದರ್ಜನ ಕೊಡಕ್ಕೆ ಶಿವರಾಮೇಗೌಡರ ಮೂಲಕ ಒತ್ತಡ ಬಂದಿತ್ತು ಅಂತ. ಅದನ್ನು ನಾವು ನಿರಾಕರಣೆ ಮಾಡಿದ್ದೀವಿ. ನೀವೆಲ್ಲ ಇಲ್ಲೇ ಕಾಯ್ಕೊಂಡಿದ್ದು ನನ್ನ ಸ್ಟೇಟ್ಮೆಂಟ್ ತಗೊಂಡೋಗಿದ್ದೀರಿ. ಅವನು ಹೇಳಿಕೆ ಅವನು ಬಹಿರಂಗ ರಿಲೀಸ್ ಮಾಡಿದ ತಕ್ಷಣದಲ್ಲಿ. ಅದಾದಮೇಲೆ ಈಗ ತಿರ್ಗಾ ಅರೆಸ್ಟ್ ಆದಮೇಲೆ ಅವನು ಭೇಟಿ ಯಾರೂ ಮಾಡಿಲ್ಲ. ಹೇಳೋದಾಗಿದ್ದರೆ ಅದು ಯಾವುದೋ ಒಂದು ಸಣ್ಣ ನನಗೆ ಮಂತ್ರಿಗಿರಿನೋ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀವಿ ಅನ್ನೋ ಬದಲು 100 ಕೋಟಿ ಬಾಂಬ ಅವತ್ತೇ ಹಾಕ್ಬೋದಾಗಿತ್ತಲ್ಲ. ಅಂದ್ರೆ ಅರ್ಥ ಅವನು ಏನು ಬೇಕಾದ್ರೂ ಹೇಳ್ಕೊಂಡು ಹೋಗ್ತಾ ಇದ್ರೆ, ನಾನೇನು ಬೇಕಾದ್ರೂ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ತೋರ್ಕೊಂಡು ಹೋಗ್ತೀರಾ? ಇಲ್ವಲ್ಲ. ನಾನು ಹೇಳೋದು, ನೀವು ಇದುವರೆಗೂ ತೋರಿರೋ ತಪ್ಪು ಅಂತಲ್ಲ, ಇನ್ನು ಮುಂದಕ್ಕಾದ್ರೂ ಸಹಿತ ನಾನೇ ಡೂಪ್ ಮಾಡ್ತಿದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ, ಮಾಡ್ಕೊಳ್ಳಿ. ಎಂದು ಯಾರು ದಡ್ರೇನಿಲ್ಲ.